ಬಗ್ಗೆ ಯಾವ ಥರ ಇನ್ಸ್ಟಾಲ್ ಮಾಡಬೇಕು, ಯಾವ ಥರ ಕಾನ್ಫಿಗರೇಷನ್ ಮಾಡಬೇಕು ಅನ್ನೋದು ಬಾಕ್ಸ್ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ. ಏನೇನು ಮೆಟಲ್ ಇದೆ ನೋಡೋಣ. ಇದು ಬಂದು ಮೆನೋ ಬುಕ್ಕು, ನಿಮ್ಗೇನಾದರೂ ಗೊತ್ತಿಲ್ಲ ಅಂದರೆ ನೋಡ್ಕೋಬೋದು ಸೆಟ್ಟಿಂಗ್ಸ್ನಲ್ಲಿ. ಇದು ಬಂದುಬಿಟ್ಟು ಅಡ್ಯಾಪ್ಟ್ರು, ಚಾರ್ಜರ್ ಅದಕ್ಕೆ ಕನೆಕ್ಟ್ ಮಾಡೋಕ್ಕೆ, ಪವರ್ ಸಪ್ಲೈ. ಇದು ಬಂದುಬಿಟ್ಟು ವಾಲ್ ಮೌಂಟ್ ಅಡ್ಯಾಪ್ಟ್ರ್ ಅಂತ ಹೇಳ್ತಾರೆ, ಅಥವಾ ವಾಲ್ ಮೌಂಟ್. ಇದು ಪ್ಲಾಸ್ಟಿಕ್ ಬರುತ್ತೆ, ಎರಡು ಕಡೆನೂ ಮಾಡ್ಕೋಬೋದು. ಇದು 4 ತೂತು ಇರುತ್ತೆ, ಮೇಲೆ ಕೆಳಗಡೆ. ಛತ್ತಿಗೂ ಫಿಟ್ ಮಾಡ್ಕೋಬೋದು, ಆಪೋಸಿಟ್ ವಾಲಿಗೂ ಫಿಟ್ ಮಾಡ್ಕೋಬೋದು. ಇದು ಬಂದ್ಬಿಟ್ಟು ಮೇನ್ ಪ್ರಾಡಕ್ಟ್ ಕ್ಯಾಮ್ರಾ. ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು QR ಕೋಡ್ ಮೇನ್ ಇರೋದು. ಇದು ಒಂದು RJ45 ಪಿನ್ನು. ಇದು ಅಡಾಪ್ಟ್ರು, ಕರೆಂಟ್ ಪವರ್ ಸಪ್ಲೈ ಪಿನ್ನು. ಇಲ್ಲಿ ನಿಮಗೆ RJ45 ಪಿನ್ ಚುಚ್ಚಿ ವೈಫೈ ಕನೆಕ್ಟ್ ಕೂಡ ಮಾಡ್ಕೋಬೋದು. ಆಮೇಲೆ ವೈಫೈ ಕನೆಕ್ಟ್ ಮಾಡ್ಕೊಂಡು ಚಾಲು ಮಾಡ್ಕೋಬೋದು, ಲ್ಯಾನ್ ವೈರ್ ಇಲ್ಲ ಅಂದರೆ. ಈ ಬಂದ್ಬಿಟ್ಟು ಇನ್ಸ್ಟಾಲೇಷನು. ನಿಮ್ಮ ಮನೇಲಿ ಏನು ವಾಲ್ ಇದೆಯಾ ಅಥವಾ ಪ್ಲೈವುಡ್ ವರ್ಕ್ ಇದೆಯಾ ನಿಮಗೆ ಗೊತ್ತು, ಅಲ್ಲಿ ಅದನ್ನು ಅಪೋಸಿಟ್ ಆಗಿಟ್ಟು POP ಸ್ಕ್ರೂ ಬರುತ್ತೆ, ಈಸಿ ಇನ್ಸ್ಟಾಲೇಷನು. ಆ POP ಸ್ಕ್ರೂ ಇಟ್ಟು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಮುಗೀತು. ಜಸ್ಟ್ 2 ಸ್ಕ್ರೂ ಹಾಕಿದ್ರು ಸಾಕಾಗುತ್ತೆ. ನಿಮಗೆ ಬೇಕಾದ್ರೆ 4 ಹಾಕೋಬೋದು. ಗೋಡೆಗಾದರೆ 4 ಸ್ಕ್ರೂ ಹಾಕಿದರೆ ಪಕ್ಕ ಹೋಲ್ ಮಾಡ್ತೀವಲ್ಲ, ಲೂಸ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. 2 ಆದರೆ ಪರ್ಫೆಕ್ಟ್ ಇರ್ತದೆ. ಇರೋದೇ ಒಂದು 200 to 400 ಗ್ರಾಮ್ಸ್ ಇರುತ್ತೆ, ಭಾಳ ಅಂದರೆ ವೇಟ್ ಬಂದ್ಬಿಟ್ಟು. ಇದು ಹಿಂದೆ ಕ್ಲಿಪ್ಪು, ಜಸ್ಟ್ ಹಿಂಗಿಟ್ಟು ಪ್ರೆಸ್ ಮಾಡಿದ್ರೆ ಮುಗೀತು, ಲಾಕ್ ಆಗಿಬಿಡುತ್ತೆ. ಕಲರ್ಸ್ ಈಸಿ ಟು ಇನ್ಸ್ಟಾಲ್. ಇದಕ್ಕೆ ಈಗ ಪವರ್ ಕಾರ್ಡ್ ಹಚ್ಚೋಣ. ಪವರ್ ಕಾರ್ಡ್ ಹಾಕಿ, ಪಿನ್ ಹಾಕಿ, ಬಟನ್ ಹಾಕಿ, ಇಲ್ಲಿ ರೆಡ್ ಲೈಟ್ ಬರುತ್ತೆ ನೋಡಿ. ಈಗ ಫಸ್ಟ್ ಆನ್ ಆದ ತಕ್ಷಣ ರಿಬೂಟ್ ಆಗುತ್ತೆ. ರಿಬೂಟ್ ಆದಮೇಲೆ ಅದು ಬ್ಲೂ ಲೈಟ್ ಬರಬೇಕಂದ್ರೆ ಒಂದು ವೈಫೈ ಆದರೂ ಕನೆಕ್ಟ್ ಆಗಿರಬೇಕು, ಇಲ್ಲಾಂದರೆ RJ45 ಕೇಬಲ್ ಬಂದು ಅದಕ್ಕೆ Cat 6 ಕೇಬಲ್ ಕನೆಕ್ಟ್ ಆದರೂ ಕೂಡ ಬ್ಲೂ ಲೈಟ್ ಬರುತ್ತೆ. ಇದು ರಿಬೂಟ್ ಆಗಿ ಒಂದು ಟೈಮ್ 360 ಡಿಗ್ರಿ ತಿರುಗುತ್ತೆ. ತಿರುಗಿದ್ಮೇಲೆ ಈಗ ಇಲ್ಲಿದೆಲ್ಲ ಇದು ಕ್ಯಾಪ್ ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿಕೊಂಡು ಇದಕ್ಕೆ ನಾವು ಈ ಸದ್ಯ ನಿಮ್ಗೆ ತೋರಿಸ್ತಾ ಇರೋದು Cat 6 ಕೇಬಲಿಂದ ಕನೆಕ್ಟ್ ಮಾಡ್ತಾ ಇರೋದು. ವೈಫೈಲಿಂದ ಮಾಡೋದನ್ನು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಈಗ ಬ್ಲೂ ಲೈಟ್ ಬಂತಲ್ಲ, ಈ ಥರ ಬಂದರೆ ಕನೆಕ್ಟ್ ಆದಂಗೆ. ಈಗ ನೆಕ್ಸ್ಟ್ ಇದನ್ನೆಲ್ಲ ನೋಡ್ಕೊಂತ ಹೋಗಿ. ಸ್ಕ್ರೀನ್ ಮೊಬೈಲ್ ಆ್ಯಪಲ್ಲಿ VIZ ಅಂತ ಟೈಪ್ ಮಾಡಿ, ಆ್ಯಪ್ ಓಪನ್ ಆಗುತ್ತೆ. ಆ್ಯಪ್ನ ಡೌನ್ಲೋಡ್ ಮಾಡಿ. ಡೌನ್ಲೋಡ್ ಪ್ರೊಸೆಸಿಂಗ್ ನಾ ತೋರಿಸಿಲ್ಲ. ಇಲ್ಲಿ ಬಂದ್ಬಿಟ್ಟು ಇಮೇಲ್ ಸೈನ್ ಇನ್ ವಿತ್ ಇಮೇಲ್ ಅಂತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಇದು ಬ್ಲರ್ ಮಾಡಿದ್ದೀನಿ ನಾನು, ಯೂಸರ್ ನೇಮ್ ಪಾಸ್ವರ್ಡ್ ಹಾಕೋದು. ನಿಮ್ದು ಇಮೇಲ್ ಹಾಕಿ ಫಸ್ಟ್. ಅದಾಗಿಂದ ನಿಮ್ಗೆ ಏನು ಬೇಕೋ ಆ ಪಾಸ್ವರ್ಡ್ ಹಾಕ್ಕೊಳ್ಳಿ. ಎಕ್ಸಾಂಪಲ್ admin@123 admin@ ಈ ಥರ ನಿಮ್ಗೆ ಏನು ಬೇಕೋ ಅದನ್ನು ಟೈಪ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಹಾಕ್ಕೊಂಡ್ಬಿಟ್ಟು ಕೆಳಗಡೆ ನೆಕ್ಸ್ಟ್ ಅಂತ ಆಪ್ಷನ್ ಬರುತ್ತೆ, ಅಲ್ಲಿ ಕಂಟಿನ್ಯೂ ಅಂತ. ಅದು ಕಂಟಿನ್ಯೂ ಒತ್ತಿ. ಇದು ವೆರಿಫಿಕೇಶನ್ ಕೋಡ್ ಕೇಳುತ್ತೆ, ಅಲ್ಲಿ ಏನಿದೆ ಅದು ಸೇಮ್ ಕೋಡ್ ಹಾಕಿಬಿಟ್ಟು ಅಪ್ಲೈ ಅಂತ ಒತ್ತಿ. ಅದಾಗಿಂದ ನಿಮ್ಮ ಇಮೇಲ್ಗೆ ಈ ಥರ ಒಂದು ಇದು ಬರುತ್ತೆ, ಇಮೇಲ್ ಬರುತ್ತೆ. ಅದನ್ನು ಹಾಕ್ಕೊಂಡು ಪ್ರೊಸೆಸ್ ಒತ್ತಿ. ಅದಾಗಿಂದ ಕಂಪಲ್ಸರಿ ನಿಮ್ದು ಬಯೋಮೆಟ್ರಿಕ್ ಹಾಕಬೇಕು. ಅದಾಗಿಂದ ಆ್ಯಡ್ ಡಿವೈಸ್ಗೆ ಬನ್ನಿ. ಆ್ಯಡ್ ಡಿವೈಸ್ ಒತ್ತಿದ ಮೇಲೆ ಇಲ್ಲಿ ಕ್ಯಾಮ್ರಾಸ್ ಅಂತಿದೆಯಲ್ಲ, ಅಲ್ಲಿಗೆ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮೊದಲನೇ ಹೇಳಿದಾಗೆ ಮೇಲೆ ಅದು ಈಗ QR ಕೋಡ್ ಇದೆಯಲ್ಲ, ಅದಕ್ಕೆ ಒಯ್ದು ಮೊಬೈಲ್ನ ಇಟ್ಕೊಳ್ಳಿ, ಅದು ಸ್ಕ್ಯಾನ್ ಆಗುತ್ತೆ. ಅದಾಗಿಂದ ನಿಮ್ದು ಕ್ಯಾಮ್ರಾದ್ದು ಕೋಡ್ ಬರುತ್ತೆ, ಆ್ಯಡ್ ಅಂತ ಒತ್ತಿ. ಆ್ಯಡ್ ಆದ ತಕ್ಷಣ ಇಲ್ಲಿ ನೀವು ಅಲ್ಲಿ ಏನು ಪಾಸ್ವರ್ಡ್ ಹಾಕಿದ್ರಲ್ಲ, ಎಕ್ಸಾಂಪಲ್ admin@ ಅಂತ, ಆ ಥರದ ಹಾಕಿದ ತಕ್ಷಣ ನೆಕ್ಸ್ಟ್ ಬರೋದೆ ಇದು ನಿಮ್ದು ಎಲ್ಲಿ ಫಿಟ್ ಮಾಡಿದ್ದಾರೆ, ಲಿವಿಂಗ್ ರೂಮು, ಬೆಡ್ರೂಮು, ಕಿಚನ್, ಹಾಲು, ಫ್ರಂಟ್ ಪೋಚು, ಆಫೀಸು, ಅಲ್ಲಿ ಅದನ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮತ್ತೆ ಅನ್ಲಾಕ್ ಅದು ಕೇಳುತ್ತೆ. ಮತ್ತೆ ಇನ್ನೊಂದು ಸರ್ತಿನೂ ಸೇಮ್ ಅದೇ ಪಾಸ್ವರ್ಡ್ ಹಾಕಿ, ನೀವು ಮೊದಲು ಹಾಕಿರೋದು. ಆ ಪಾಸ್ವರ್ಡ್ ಹಾಕಿದ ತಕ್ಷಣ ನಿಮಗೆ ವಿಡಿಯೋ ಪ್ಲೇ ಆಗಕ್ಕೆ ಚಾಲು ಆಗುತ್ತೆ. ಪಾಸ್ವರ್ಡ್ ಹಾಕಿದ ತಕ್ಷಣ ಪ್ಲೇ ಆಗುತ್ತೆ. ಇಲ್ಲಿ ಫ್ರಂಟ್ ಹಾಕಿರ್ತಿರಲ್ಲ ನೀವು, ಅದು ಉಲ್ಟಾ ಬಂದಿರುತ್ತೆ ಇಮೇಜ್. ಇಲ್ಲಿ ಮೇಲೆ ಸೆಟ್ಟಿಂಗ್ಸ್ ನಲ್ಲಿ ಹೋಗ್ಬೇಕಲ್ಲಿ ರೈಟ್ ಸೈಡ್ ಮೇಲ್ಗಡೆ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ. ಸ್ಕ್ರೋಲ್ ಮಾಡಿ, ಇಮೇಜ್ ಬಂದಿದೆಯಲ್ಲ, ಅಲ್ಲಿ ಇಮೇಜ್ ಅಲ್ಲಿ ಕೆಳಗಡೆ ಹೋಗಿ, ಇಮೇಜ್ ಸೆಟ್ಟಿಂಗ್ಸ್ ನಲ್ಲಿ ಕೆಳಗಡೆ ಹೋದ ತಕ್ಷಣ ಫ್ಲಿಪ್ ಇಮೇಜ್ ಅಂತಿದೆ ನೋಡಿ. ಆ ಫ್ಲಿಪ್ ಇಮೇಜ್ ಒತ್ತಿ ಸೀದಾ ಆಗುತ್ತೆ ಅದು. ಅದಾದ ತಕ್ಷಣ ಅದು ಲೋಡ್ ಆದ ಫ್ಲಿಪ್ಡ್ ಅಂತ ಬಂದ್ಮೇಲೆ ಬ್ಯಾಕ್ ಬನ್ನಿ.
ಇಲ್ಲಿ ಸೀದಾ ಆಯ್ತು ವಿಡಿಯೋ. ಇದನ್ನ ನೀವು ಅಡ್ಡ ಮಾಡ್ಕೋಬೇಕಂದ್ರೆ ಅಲ್ಲಿ ರೈಟ್ ಬಟನ್ ಒತ್ತಿ ಅಡ್ಡ ಆಗುತ್ತೆ. ಆಯ್ತು, ಪ್ಲೇ ಆಯ್ತು ನೋಡಿ. ಇನ್ಸ್ಟಾಲ್ನ ಆಯ್ತು, ಪ್ಲೇನ್ ಆಯ್ತು. ಇದು ಜಾಯ್ಸ್ಟಿಕ್ ಬಂದ್ಬಿಟ್ಟು ನೀವು ಯಾವ ಕಡೆ ಅದನ್ನ ಒತ್ತುತ್ತೀರ ಆ ಕಡೆ ತಿರುಗುತ್ತೆ. ಅದು ಕ್ಯಾಮ್ರಾ ಬಂದ್ಬಿಟ್ಟು 360 ಡಿಗ್ರಿ ಇರುತ್ತೆ. 2 ಸೈಡ್ ಟಾಕಿಂಗ್ ಇರುತ್ತೆ. ಸೈರನ್ ಇದು ಇರುತ್ತೆ, ಆಪ್ಷನ್ ಇರುತ್ತೆ. ಆಮೇಲೆ ಬಂದ್ಬಿಟ್ಟು ನೈಟ್ ವಿಷನ್, ಕಲರ್ ವಿಷನ್ ಇರುತ್ತೆ ಈ ಕ್ಯಾಮ್ರಾದಲ್ಲಿ. ಇಷ್ಟೆಲ್ಲ ಇದರಲ್ಲಿ ಆಪ್ಷನ್ಸ್ ಬರುತ್ತೆ ನಿಮ್ಗೆ. ಎಲ್ಲ ಮಾಹಿತಿ ಕರೆಕ್ಟಾಗಿ ತಿಳಿದಿದೆ ಅನ್ಕೊಂತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ HUTL ಚಾನಲ್.